ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಿಂದ ಏನಾದರೂ ದೂರ ಆಗಿದ್ದರೆ ನೀವು ಎಷ್ಟು ಅವರನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಿ, ಅದೇ ರೀತಿ ಆ ವ್ಯಕ್ತಿನೂ ಕೂಡ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನಿಮ್ಮಿಂದ ಏನಾದರೂ ದೂರ ಆಗಿರಬಹುದು, ಅಥವಾ ನಿಮ್ಮಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರಬಹುದು, ಏನೇ ಇರಬಹುದು. ಆ ವ್ಯಕ್ತಿನೂ ಕೂಡ ನಿಮ್ಮ ಹಾಗೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಅವ್ರಿಗೆ ನಿಮ್ಮ ನೆನಪು ಕಾಡ್ತಾ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 2 ಕಾರ್ಡ್ಗಳನ್ನು ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ಕೊಳ್ಬೇಕಾಗತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಆ ವ್ಯಕ್ತಿಯ ಹೆಸರನ್ನ ಹೇಳ್ಕೊಳ್ಳುವಂಥದ್ದು ಅಥವಾ ಆ ವ್ಯಕ್ತಿಯ ಫೋಟೋನ ನೋಡುವಂಥದ್ದು, ಆಗ ಏನಾಗುತ್ತೆ, ಎನರ್ಜಿ ಬೇಗ ಇಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಹೇಳಿ ತೋರಿಸುತ್ತೆ. ಅವರ ಭಾವನೆಗಳು ಏನಾಗಿದೆ, ಅವರು ಕೂಡ ನಿಮ್ಮ ಹಾಗೆ ನಿಮ್ಮ ರೀತಿಯೇ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ. ಓಕೆ, ಇಲ್ಲೊಂದು ಕಾರ್ಡ್ ಪಾಪಪ್ ಆಗಿದೆ. ಓಕೆ, ಇಲ್ಲಿ 2 ಕಾರ್ಡ್ ಪಾಪಪ್ ಆಗಿದೆ. 3 ಆಫ್ ಸ್ವಾರ್ಡ್ಸ್ ಬಂದಿದೆ. ಇಲ್ಲಿ ನಿಮ್ಮ ಪರ್ಸನ್ ಜೊತೆಯಲ್ಲಿ 3ನೇ ಕಾಂಟ್ಯಾಕ್ಟ್ ಆಗಿದೆ. ಯಾರೋ ಒಬ್ಬ ವ್ಯಕ್ತಿಯೊಟ್ಟಿಗೆ ಅವರು ಎಂಗೇಜ್ ಆಗಿದ್ದಾರೆ. ಇದರಿಂದ ನಿಮ್ಮ ಮನಸ್ಸಿಗೆ ಬಹಳಷ್ಟು ನೋವಾಗಿದೆ. ಬಹಳ ಬೇಗ ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಸಡನ್ನಾಗಿ ಈ ವ್ಯಕ್ತಿ ಚೇಂಜ್ ಆಗಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಬಹಳಷ್ಟು ಬೇಗ ಚೇಂಜ್ ಆಗಿದ್ದಾರೆ. ನಿಮ್ಮ ಒಟ್ಟಿಗೆ ಏನಾದರೂ ನಿಮಗೆ ಪ್ರಾಮಿಸ್ ಮಾಡಿದಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಜೊತೆಗೆ ಕಳೆದಂಥ ಕ್ಷಣಗಳು ನೀವು ಮೆಲ್ಕು ಹಾಕ್ತಿದ್ದೀರಿ. ಬಟ್ ಆದರೆ ಈ ವ್ಯಕ್ತಿಯ ಜೀವನದಲ್ಲಿ 3ನೇ ವ್ಯಕ್ತಿ ಪ್ರವೇಶ ಆಗಿದ್ದಾರೆ. ಹಾಗಾಗಿ ಈ ವ್ಯಕ್ತಿ ಬದಲಾಗ್ತಾ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಹಾಗೆ ಮತ್ತೆ ಏನು ಹೇಳ್ತಾ ಇದೆ ಟ್ಯಾರೋ ಕಾರ್ಡ್, ಅವರ ಎನರ್ಜಿ, ಅವರು ಹೇಗೆ, ಅವರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರಾ, ಅವ್ರಿಗೆ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಹೌದು. ಬಟ್ ಆದರೆ ಒಂದು ಚಿಕ್ಕ ಭಯ ಅನ್ನೋದು ಇದೆ ಅವ್ರಿಗೆ. ಇಲ್ಲಿ ನೀವು ಫೋನ್ ಮಾಡ್ಬೋದು, ನೀವು ಮೆಸೇಜ್ ಮಾಡ್ಬೋದು, ಆ ವ್ಯಕ್ತಿಗೆ ಏನೇ ಮಾಡ್ಬೋದು. ಬಟ್ ಆದರೆ ಆ ವ್ಯಕ್ತಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಾನು ಮಾಡಿದ್ದೇ ಸರಿ ಅನ್ನುವ ರೀತಿಯಲ್ಲಿ ಆ ವ್ಯಕ್ತಿ ಇದ್ದಾರೆ. ಬಟ್ ಆದರೆ ಇಲ್ಲಿ ನೀವು ಏನೇ ಹೇಳಿದ್ರೂ ಕೂಡ ಆ ವ್ಯಕ್ತಿ ಕೇಳುವ ಪರಿಸ್ಥಿತಿಯಲ್ಲಿಲ್ಲ. ಬಿಕಾಸ್ ನಾನು ಏನು ಮಾಡ್ತಾ ಇದ್ದೀನಿ ಅದು ಸರಿಯಾಗೇ ಇದೆ ಅನ್ನುವ ರೀತಿಯಲ್ಲಿ ಆ ವ್ಯಕ್ತಿ ನಡ್ಕೊಳ್ತಾರೆ. ಓಕೆ, ಸಡನ್ನಾಗಿ ಬದಲಾವಣೆ, ಸಡನ್ನಾಗಿ ಇಲ್ಲಿ ಕೋರ್ಟ್ ಕಾರ್ಡ್ ಬಂದಿರೋದ್ರಿಂದ ನಾನು ಹೇಳಿದ್ದೇ ಸರಿ ಅನ್ನುವ ರೀತಿಯಲ್ಲಿ ಆ ವ್ಯಕ್ತಿ ನಡ್ಕೊಳ್ತಾರೆ ನಿಮಗೆ. ಓಕೆ, ಬಟ್ ಇಲ್ಲಿ ಕೆಲವ್ರ ಲೈಫಲ್ಲಿ 3rd ಪಾರ್ಟಿ ಇರೋದ್ರಿಂದನೇ ಬದಲಾಗಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಏನಾದರೂ ಪ್ರಯತ್ನ ಮಾಡ್ಬೋದು, ಅಥವಾ ನೀವೇನಾದರೂ ನೀವು ಕೆಲವೊಂದಷ್ಟು ಪ್ರಶ್ನೆಗಳನ್ನು ಹಾಕಿದಾಗಿರ್ಬೋದು, ಅಥವಾ ನೀವು ಈ 3rd ಪಾರ್ಟಿ ವಿಚಾರದಲ್ಲಿ ಏನಾದರೂ ಇದೆಯಾ ಅಂತ ಹೇಳಿ ಆ ವ್ಯಕ್ತಿಗೆ ಕ್ವಶನ್ ಮಾಡಿದಾಗ ಆ ವ್ಯಕ್ತಿ ಏನು ಮಾಡ್ತಾರೆ, ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡುವಂಥದ್ದು, ಅಥವಾ ಅಲ್ಲಿ ಇರುವಂತಹ ಸಂಬಂಧದ ಬಗ್ಗೆ ಸುಳ್ಳು ಅನ್ನುವ ರೀತಿಯಲ್ಲಿ ನೀವು ನೋಡಿದಂತಹ ವಿಚಾರಗಳೇ ಸುಳ್ಳು ಅನ್ನುವ ರೀತಿಯಲ್ಲಿ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಇಲ್ಲಿ ಅವರ ಏನಾದರೂ ನೀವು ತುಂಬಾ ಕ್ವಶನ್ ಮಾಡಿಸ್ಕೊಳ್ಳುವಂಥದ್ದು, ತುಂಬಾ ಮಾತನಾಡುವಂಥದ್ದು, ಈ ರೀತಿ ಏನಾದರೂ ಮಾಡೋಕ್ಕೆ ಹೋದ್ರಿ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಹರ್ಟ್ ಆಗುವ ರೀತಿಯಲ್ಲಿ ಮಾತಾಡ್ತಾರೆ. ಹಾಗೆ ಈ ವ್ಯಕ್ತಿ ಮತ್ತೆ ಏನಾದರೂ ನಿಮ್ಮ ಬಗ್ಗೆ, ನೀವು ಈ ವ್ಯಕ್ತಿಯ ಬಗ್ಗೆ ಏನಾದರೂ ಕೆದಕೋದಕ್ಕೆ ಹೋದರೆ, ಅಥವಾ ನೀವು ಪ್ರಶ್ನೆಗಳನ್ನೇನಾದರೂ ಕೇಳೋದಕ್ಕೆ ಹೋದರೆ ಈ ವ್ಯಕ್ತಿ ಏನು ಮಾಡ್ತಾರೆ ಗೊತ್ತಾ, ನಿಮಗೆ ಹರ್ಟ್ ಆಗುವ ರೀತಿಯಲ್ಲಿ ಮಾತಾಡ್ತಾರೆ. ಅಥವಾ ಆ ಸಮಯಕ್ಕೆ ಬೇಕಾದ ಹಾಗೆ ನಿಮ್ಮಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಥವಾ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡೋದಕ್ಕೆ ಏನು ಮಾಡಬೇಕೋ ಆ ರೀತಿ ಮಾತಾಡ್ತಾರೆ. ಮಾತನಾಡಿದ ತಕ್ಕನಾಗೆ ಆ ವ್ಯಕ್ತಿ ಇರೋದಿಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ನಿಮ್ಮ ಭಾವನೆ ಅಗೇನ್ ಇಲ್ಲಿ ಏನಾಗ್ತಾ ಇದೆ, 3rd ಪಾರ್ಟಿ ವಿಚಾರಗಳು
ಅಥವಾ ಅವ್ರ ಜೊತೆಗೆ ಹೋಗ್ತಾ ಇರೋದು, ಅವ್ರ ಜೊತೆಗೆ ಬರ್ತಾ ಇರೋದು, ಇದನ್ನೆಲ್ಲ ನಿಮಗೆ ನಿಮ್ಮ ಫ್ರೆಂಡ್ಸ್ಗಳಿಂದ ಆಗಿರ್ಬೋದು ಅಥವಾ ಯಾರೋ ಮೂರನೇ ವ್ಯಕ್ತಿಗಳಿಂದ ನಿಮ್ಗೆ ಗೊತ್ತಾಗ್ತಾ ಇದೆ. ಅವರು ಒಂದು ಒಳ್ಳೆ ಸೆಲೆಬ್ರೇಷನಲ್ಲಿ ಇದ್ದಾರೆ ಅಂತನೋ ಅಥವಾ ಥರ್ಡ್ ಪಾರ್ಟಿ ಒಟ್ಟಿಗೆ ಓಡಾಡ್ತಾ ಇದ್ದಾರೆ ಅಂತನೋ ಯಾರಿಂದನೂ ನಿಮಗೆ ಅರ್ಥವಾಗ್ತಾ ಇದೆ, ಯಾರಿಂದನೂ ನಿಮಗೆ ಗೊತ್ತಾಗ್ತಾ ಇರೋದ್ರಿಂದ ನಿಮಗೆ ಏನು ಆಗ್ತಾ ಇದೆ ಕ್ಲಾರಿಟಿಗೋಸ್ಕರ ಒಂದು ಇದು ಮಾಡ್ತೀನಿ. ನನಗೆ ಸಾಕಪ್ಪ ಇದರಿಂದ ಅಂತ ಹೇಳಿ ಬಹಳಷ್ಟು ನೋವು ತಿಂತಾ ಇದ್ದೀರಿ, ಈ ಸಂಬಂಧಗಳಿಂದ ಬಹಳಷ್ಟು ನೋವುಗಳನ್ನು ತಿಂತಾ ಇದ್ದೀರಿ, ಬಹಳಷ್ಟು ಇದನ್ನು ಸರಿಪಡಿಸ್ಕೋಬೇಕು ಅನ್ನುವ ರೀತಿಯಲ್ಲಿ ಬಹಳ ವಿಚಾರಗಳನ್ನು ಮಾಡಿದಿರಿ. ಯಾವ್ಯಾವ ರೀತಿ ನೀವು ಇವರನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಯಾವ್ಯಾವ ರೀತಿ ದಾರಿಗೆ ಹೋಗಬೇಕು ಎಲ್ಲ ರೀತಿಯೂ ಆಗಿದೆ. ಇಲ್ಲಿ ಬೇರೆಯವ್ರ ಮುಖಾಂತರನೂ ಕೂಡ ನಿಮಗೆ ಈ ವ್ಯಕ್ತಿಯ ನಿಜ ಮುಖಗಳನ್ನು ಆಗಿರ್ಬೋದು ಅಥವಾ ಈ ವ್ಯಕ್ತಿ ಏನು ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರಗಳು ನಿಮಗೆ ತಿಳಿತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿದೆ. ದಯವಿಟ್ಟು ಈ ವ್ಯಕ್ತಿಯನ್ನು ನೀವು ಪದೇ ಪದೇ ಯೋಚನೆ ಮಾಡೋದು, ಈ ವ್ಯಕ್ತಿಗೆ ಕಾಂಟ್ಯಾಕ್ಟ್ ಮಾಡೋದು, ಅವ್ರು ನಿಮ್ಗೆ ಹರ್ಟ್ ಮಾಡುವಂಥದ್ದು. ಹೌದು, ನಿಮ್ಮಿಬ್ಬರ ನಡುವೆ ಬಹಳಷ್ಟು ಪ್ರೀತಿಗಳಿತ್ತು, ನಿಮಗೆ ಅವ್ರನ್ನ ನೋಡಿದ್ರೆ ಇನ್ಫ್ಯಾಚುಯೇಷನ್ನು, ಅಟ್ರಾಕ್ಷನ್ನು ಎಲ್ಲನೂ ಇತ್ತು. ಬಟ್ ಆದರೆ ಅವರು ಇವಾಗ ಏನು ಮಾಡ್ತಾಯಿದ್ದಾರೆ, ಯಾರಿಗೋಸ್ಕರನೋ ನಿಮಗೆ ಮ್ಯಾನಿಪ್ಯುಲೇಟ್ ಮಾಡೋವಂಥದ್ದು ಅಥವಾ ನೀವು ಫೋನ್ ಮಾಡೋದೇ ಅವರಿಗೆ ಕಿರಿಕಿರಿ ಅನ್ನುವ ರೀತಿಯಲ್ಲಿ ಈ ರೀತಿ ಆಗ್ತಿದೆ. ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ದಯವಿಟ್ಟು ತಾಳ್ಮೆಯಲ್ಲಿ ಇರಬೇಕಾಗತ್ತೆ. ಇದೊಂದು ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ ಹೇಳಿ ನಿಮಗೆ ನೀವು ನಂಬಿರುವಂತಹ ದೈವ ಆಗಿರ್ಬೋದು ಅಥವಾ ಇಂಥ ವ್ಯಕ್ತಿಗಳು, ಇಂಥ ವಿಷಕಾರಿ ವ್ಯಕ್ತಿಗಳು ಅವರ ಪಯಣ ಇಲ್ಲಿಗೆ ಸ್ಟಾಪ್ ಆಗುವಂತಹ ಸಂದರ್ಭ ಅಥವಾ ಇಲ್ಲಿಂದ ನಿಮ್ಮ ದಿನಗಳು ತುಂಬ ಚೆನ್ನಾಗಿ ಆಗುವಂಥದ್ದು, ಅದ್ಭುತವಾದಂತಹ ದಾರಿಗೆ ನೀವು ಹೋಗುವಂಥದ್ದು, ಇದ್ರ ಬಗ್ಗೆನೇ ಬೆಳಗಿದ್ದ ಸಂಜೆ ತನಕ ಯೋಚನೆ ಮಾಡೋದು, ಇದ್ರ ಬಗ್ಗೆನೇ ಥಿಂಕ್ ಮಾಡೋದು, ಇದ್ರ ಬಗ್ಗೆನೇ ಆಲೋಚಿಸೋದು, ಇದನ್ನೆಲ್ಲ ಮಾಡ್ಕೊಂಡು ಏನು ಮಾಡ್ತಿದ್ರಿ, ನಿಮ್ಮ ಮುಂದಿನ ದಿನಗಳನ್ನು ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಿ. ನಾವು ಯಾರಿಗೋಸ್ಕರ, ಇವ್ರಿಗೋಸ್ಕರನೇ ಹುಟ್ಟಿದ್ದಲ್ವಲ್ಲ, ನಾವು ಇವ್ರಿಗೋಸ್ಕರನೇ ಹಗಲು ರಾತ್ರಿ ಯಾರು ಅವರು ನಿಮ್ಮ ಹಾಗೆ ಲವ್ ಮಾಡಿದವ್ರಲ್ವಾ, ಅವ್ರಿಗೆ ಯಾಕೆ ನಿಮ್ಮ ರೀತಿ ಥಿಂಕ್ ಆಗ್ತಾ ಇಲ್ಲ? ಒಂದು ಕಾರ್ಡಲ್ಲೂ ಬಂದಿಲ್ಲ ಅವ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಓಕೆ, ಅವ್ರಿಗೆ ನೋಡಿ ಆ ಥರ್ಡ್ ಪಾರ್ಟಿ ಇರೋದ್ರಿಂದ ನಿಮ್ಮ ಜೊತೆಗೆ ಮಾತನಾಡೋದಕ್ಕೂ ಹೆದರ್ತಾರೆ ಅವರು. ಎಲ್ಲಿ ಈ ಥರ್ಡ್ ಪಾರ್ಟಿ ಸಂಬಂಧ ಹಾಳಾಗುತ್ತೋ ಏನಾಗುತ್ತೋ ಅನ್ನುವಂತಹ ಭಯದಲ್ಲಿ ಈ ವ್ಯಕ್ತಿ ಇರ್ತಾರೆ. ನಿಮ್ಗೇನಾಗಿದೆ, ಇವ್ರ ವಿಚಾರವಾಗಿ ಎಲ್ಲೆಲ್ಲಿ ಕೇಳ್ಕೊಳ್ಬೇಕು, ಎಲ್ಲೆಲ್ಲಿ ಮಾತನಾಡಬೇಕು, ಎಲ್ಲಿ ಏನು ಮಾಡಬೇಕು ಎಲ್ಲ ಪ್ರಯತ್ನಗಳನ್ನು ನೀವು ಮಾಡ್ತಾ ಇದ್ದೀರಿ. ದಯವಿಟ್ಟು ಇದಕ್ಕೆ ನೀವು ಫುಲ್ ಸ್ಟಾಪ್ ಇಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಮುಂದಿನ ದಾರಿ ಏನಿದೆಯಲ್ಲ ಬಹಳಷ್ಟು ಅದ್ಭುತವಾಗಿದೆ. ಈ ವ್ಯಕ್ತಿ ಬಿಟ್ಟು ಹೋದ್ಮೇಲೆ ನನ್ನ ಜೀವನ ಕುಗ್ಗೋಯ್ತು, ಮಾಸ್ ಹೋಯ್ತು, ನನ್ನ ಲೈಫ್ ಹಾಳಾಗೋಯ್ತು. ನೋಡಿ, ನಮ್ಮನ್ನು ಮೋಸ ಮಾಡಿ ಹೋದಂಥವ್ರು ಯಾವಾಗಲೂ ಅದೊಂದು ಕರ್ಮ ಅನ್ನೋದೊಂದು ಇರುತ್ತೆ ಅವ್ರಿಗೆ. ಓಕೆನಾ, ಆ ಕರ್ಮನ ಅವ್ರು ಅನುಭವಿಸ್ಲೇಬೇಕಾಗತ್ತೆ. ತಾತ್ಕಾಲಿಕವಾಗಿ ಅವರು ಸಂತೋಷ ಪಡ್ಬೋದು, ನೀವು ದುಃಖದಲ್ಲಿರಬಹುದು. ಬಟ್ ಆದರೆ ನಿಮ್ಮ ಲೈಫಲ್ಲಿ ಏನೇ ಆಗಿದ್ರು ಅದು ಒಂದು ಒಳ್ಳೆಯ ಆಪರ್ಚುನಿಟಿ, ಒಳ್ಳೆಯ ಲೈಫ್ ಸಿಗುವಂಥ ಸಾಧ್ಯತೆ ಇದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಲೈಫ್ ಬಹಳಷ್ಟು ಅದ್ಭುತವಾಗಿದೆ ಅಂತ ಹೇಳಿ ತೋರಿಸುತ್ತೆ. ನಮ್ಮ ಲೈಫಲ್ಲಿ ಯಾವುದೇ ಒಳ್ಳೇದು ಆಗೋದಕ್ಕಿಂತ ಮುಂಚೆ ಕೆಟ್ಟದ್ದನ್ನು ನಮ್ಮ ಲೈಫಿಂದ ತೆಗಿತಾನೆ ಭಗವಂತ. ಅದು ಯಾವುದೇ ಸಂಬಂಧ ಆಗಿರ್ಬೋದು, ಅವ್ರಿಗೆ ಜೀವನನ ಅನುಭವಿಸುವಂತಹ ಯೋಗ ಇರೋದಿಲ್ಲ, ನಿಮ್ಮ ಜೊತೆ ಮುಂದಿನ ದಿನಗಳಲ್ಲಿ ಇರುವಂತಹ ಯೋಗ ಇರೋದಿಲ್ಲ, ಅಥವಾ ಅವ್ರು ನಿಮ್ಮ ಲೈಫಲ್ಲಿ ಇರೋದ್ರಿಂದ ನಿಮ್ಗೆ ಅದು ಯಾವುದೋ ಕೆಲಸಗಳಾಗ್ತಾ ಇರೋದಿಲ್ಲ, ಅಥವಾ ನಿಮ್ಗೆ ಯಾವುದೋ ಒಂದು ಆಪರ್ಚುನಿಟೀಸ್, ಯಾವುದೋ ಒಂದು ಮುಂದಿನ ಹೆಜ್ಜೆ ಇಡೋದಕ್ಕೆ ಆಗ್ತಾ ಇರೋದಿಲ್ಲ. ಸೊ ಅಂಥವ್ರನ್ನ ನಿಮ್ಮ ಲೈಫಿಂದ ತೆಗೆದು ಪಕ್ಕಕ್ಕೆ ಇಡ್ತಾನೆ ಭಗವಂತ. ಸೊ ಹಾಗಾಗಿ ಯಾವುದೋ ಒಂದು ಅವಕಾಶ ನಿಮ್ಮ ಲೈಫಲ್ಲಿ ಸದ್ಯಕ್ಕೆ ಕಾಣ್ತಾ ಇದೆ ನನಗೆ ಇಲ್ಲಿ ಅಂತ ತೋರಿಸುತ್ತೆ. ಹಾಗೆ ಇಲ್ಲಿ ಕೊನೆಯ ಕಾರ್ಡ್ ಏನು ಹೇಳುತ್ತೆ ಟ್ಯಾರೋ ನಿಮಗೆ ಅಂತ ಹೇಳಿದ್ರೆ, ಮೋಹನ್ ಆಗಿ ಬಿಟ್ಬಿಡಿ. ಪದೇ ಪದೇ ಥಿಂಕ್ ಮಾಡೋದು, ಯೋಚನೆ ಮಾಡೋದು, ಇವ್ರ ಬಗ್ಗೆನೇ ಯಾವಾಗಲೂ ಕೂಡ ಡಿಟೆಕ್ಟ್ ಮಾಡುವಂಥದ್ದು, ಬೇರೆಯವ್ರ ಹತ್ರ ಕೇಳುವಂಥದ್ದು, ಅದು ಎಲ್ಲನೂ ಕೂಡ ನಿಮ್ಮ ಮನಸ್ಸಿಗೆ ಭಾಳಷ್ಟು ಆಘಾತ ಆಗ್ತಾ ಇದೆ. ಇಲ್ಲಿ ಥರ್ಡ್ ಪಾರ್ಟಿ, ಇಲ್ಲಿ ನೀವು ಯೋಚನೆ ಮಾಡ್ದಂಗೆ ಆ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಾನು ನೋಡೋದಕ್ಕೆ ಹೋದರೆ ಆಬ್ವಿಯಸ್ಲಿ ಇಲ್ಲ. ಯಾಕೆಂದರೆ ಇಲ್ಲಿ ಥರ್ಡ್ ಪಾರ್ಟಿ ಇರೋದ್ರಿಂದ ಅವರು ಆ ಕಡೆ ಗಮನ ಹರಿಸೋದು, ಅಥವಾ ಅವರೊಟ್ಟಿಗೆ ಟೈಮ್ ಕೊಡದೇ ಇದ್ದಾಗ ನಿಮ್ಮ ಜೊತೆಗೆ ಮಾತನಾಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ಇಲ್ಲಿ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ
ಅದರಿಂದ ಮೂವ್ ಆನ್ ಆಗಿ ಮುಂದಕ್ಕೆ ಹೋಗಿ ಇದೇ ಯೋಚನೆ ಮಾಡ್ಕೊಂಡು ದಿನಗಳನ್ನು ಯಾಕೆ ಹಾಳು ಮಾಡ್ಕೊಳ್ತೀರಿ? ಮೂವ್ ಆನ್ ಆಗಿ ಮುಂದಕ್ಕೆ ಹೋದಾಗ ಹೊಸ ದಾರಿ, ಒಳ್ಳೆಯ ಆಪರ್ಚುನಿಟೀಸು, ಒಳ್ಳೆಯ ಅವಕಾಶಗಳು ನಿಮ್ಮ ಲೈಫಲ್ಲಿದೆ. ನಿಮ್ಮ ಕೆಲಸದ ಕಾರ್ಯದ ಕಡೆ ನೀವು ಮುಂದಷ್ಟು ಹೋದ ಹಾಗೂ ಕೂಡ ನೀವು ಯಾವ್ಯಾವ ರೀತಿಯಲ್ಲಿ ಜೀವನ ಮಾಡಬೇಕು ಅಂದ್ಕೊಂಡಿದ್ರಿ ಆ ರೀತಿ ಎಲ್ಲ ರೀತಿಯಲ್ಲೂ ಕೂಡ ಅವಕಾಶಗಳು ನಿಮ್ಮ ಲೈಫಲ್ಲಿದೆ. ನಿಮಗೆ ಆದಂಥ ಕನಸಿಲ್ವಾ? ಯೋಚನೆ ಮಾಡಿ. ಇಲ್ಲಿ ಯಾರು ಒಬ್ಬ ವ್ಯಕ್ತಿಯ ವಿಚಾರವಾಗಿಯೇ ಬಹಳಷ್ಟು ಯೋಚನೆ ಮಾಡಿ ಮಾನಸಿಕವಾಗಿ ಕುಗ್ತಾ ಇದ್ದೀರಿ ಅಲ್ವಾ? ನಿಮಗೆ ಅಂತಾನೆ ಎಷ್ಟು ನಿಮ್ಮ ಲೈಫಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗಬೇಕಾಗಿರೋದಿದೆ ಹೇಳಿ. ಲೈಫ್ ಬಹಳ ದೊಡ್ಡದಿದೆ ರೀ. ಇವತ್ತು ಯಾವುದೋ ವ್ಯಕ್ತಿ ಇಲ್ಲಿಂದ ಹೋಗ್ಬಿಟ್ರು ಮತ್ತಿನ್ಯಾವುದೋ ಜೀವನನೇ ಇಲ್ಲ ನನ್ನ ಲೈಫಲ್ಲಿ ಅಂತ ಹೇಳ್ಕೊಂಡ್ರೆ ನಿಮ್ಮಂಥ ಮೂರ್ಖರು ಯಾರೂ ಇಲ್ಲ. ಆ ವ್ಯಕ್ತಿ ವಾಪಸ್ ನಮ್ಮ ಹತ್ರನೇ ತಿರುಗಿ ಬರಬೇಕು. ಆ ರೀತಿ ನೀವು ಬೆಳಿಬೇಕಾಗತ್ತೆ. ಆ ರೀತಿ ನೀವು ಯಾವಾಗ ಒಬ್ಬ ವ್ಯಕ್ತಿಯನ್ನ ನೀವು ಬಹಳಷ್ಟು ಹಚ್ಕೊಳ್ತೀರಿ, ಬಹಳಷ್ಟು ನೆನ್ಪು ಮಾಡ್ಕೊಳ್ತೀರಿ, ಆ ವ್ಯಕ್ತಿ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ. ಬಿಕಾಸ್ ಆ ಎನರ್ಜಿ ಈ ಕಡೆ ಬರೋದೇ ಇಲ್ಲ. ನೀವು ಯಾವಾಗ ಆ ಎನರ್ಜಿನ ಬಿಟ್ಟು ಮುಂದಕ್ಕೆ ಹೋಗ್ತೀರಿ ಆಗ ನಿಮ್ಮ ಲೈಫಲ್ಲಿ ಏನೆಲ್ಲ ಅದ್ಭುತಗಳು ಕಾಣಬೇಕೋ ಎಲ್ಲ ಅದ್ಭುತಗಳು ಕೂಡ ಕಾಣ್ತಾ ಹೋಗುತ್ತೆ ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ ಆ ವ್ಯಕ್ತಿನೂ ಕೂಡ ನಿಮ್ಮ ಹಾಗೆ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರಾ ಅಂತ ನಾನು ನೋಡೋದಕ್ಕೆ ಹೋದರೆ ಆಬ್ವಿಯಸ್ಲಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಮೂರನೆಯ ವ್ಯಕ್ತಿಯ ಜೊತೆಗೆ ಬಹಳಷ್ಟು ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ಸೊ ಹಾಗಾಗಿ ಆ ವ್ಯಕ್ತಿ ನಿಮ್ಮೊಟ್ಟಿಗೆ ಬರೋದಕ್ಕೆ ಯಾವುದೇ ಯೋಚನೆಗಳಾಗಿರಲಿ ಅಥವಾ ಅವ್ರು ನಿಮ್ಮ ಬಗ್ಗೆ ಥಿಂಕ್ ಮಾಡುವಂತಹ ಯಾವುದೇ ಸಂದರ್ಭಗಳಾಗಿರಲಿ ಕಲ್ಪಿಸಿ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಯಾರೆಲ್ಲ ಸೆಕೆಂಡ್ ಕಾರ್ಡ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಓಕೆ, ನೀವು ಯಾರ ಬಗ್ಗೆ ಹಗಲು ರಾತ್ರಿ ಯೋಚನೆನೇ ಮಾಡ್ತಾ ಇರ್ತೀರಿ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ನೋಡೋಣ. ಇಲ್ಲಿ ಪಾಪಪ್ ಆಗಿದೆ ಒಂದು ಕಾರ್ಡ್. ಓಕೆ, ಇಲ್ಲಿ ಹೈ ಪ್ರಿಸ್ಟೆಸ್ ಬರ್ತಾ ಇದೆ. ಓಕೆ, ಆ್ಯಕ್ಚುಲಾಗಿ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಬಹಳಷ್ಟು ಯೋಚನೆಗಳು ಇದೆ, ಬಹಳಷ್ಟು ನೆನಪುಗಳನ್ನು ಮಾಡ್ಕೊಳ್ತಾ ಇದ್ದಾರೆ, ಎಲ್ಲನೂ ಇದೆ. ಹೇಳ್ಕೊಳ್ಳಲ್ಲ, ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಹೇಳ್ಕೊಳ್ಳಲ್ಲ. ಆ ವ್ಯಕ್ತಿನೇ ನಿಮ್ಮ ಬಗ್ಗೆ ಒಂದಷ್ಟು ಪ್ರಿಡಿಕ್ಟ್ ಮಾಡ್ಕೊಳ್ಳೋದು, ಆ ವ್ಯಕ್ತಿನೇ ನಿಮ್ಮ ಬಗ್ಗೆ ಜಡ್ಜ್ ಮಾಡ್ಕೊಳ್ಳೋದು ಎಲ್ಲನೂ ಇದೆ. ಆ ವ್ಯಕ್ತಿ ಒಂದಷ್ಟು ಅಟ್ರಾಕ್ಷನ್ ಪರ್ಸನ್, ಸಂಬಂಧಗಳನ್ನು ಬಹಳ ಬೇಗ ಬಿಡುವಂಥವ್ರಲ್ಲ. ಅವ್ರು ಏನೇ ಮಾಡ್ತಿದ್ರು ಕೂಡ ಅದಿನ್ಯಾವುದಕ್ಕೋ ಒಳ್ಳೆಯ ವಿಚಾರಕ್ಕಾಗಿರುತ್ತೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ಅವರ ಐಡಿಯಾಗಳು, ಅವರ ಯೋಚನೆಗಳು ಬಹಳಷ್ಟು ಬೇರೆ ಬೇರೆ ರೀತಿಯಲ್ಲಿ ಇದೆ. ಹೊಸ ಹೊಸ ಯೋಚನೆಗಳನ್ನು ಆ ವ್ಯಕ್ತಿ ನಡೆಸ್ತಾರೆ. ಇಲ್ಲಿ ನಿಮ್ಮ ಎನರ್ಜಿನ ನಾನು ನೋಡೋದಕ್ಕೆ ಹೋದರೆ ಓಕೆ, ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಇದೆ. ಓಕೆ, ನೀವೇನು ಮಾಡ್ತಿದ್ದೀರಿ? ನಿಮ್ಮ ಹಣಕಾಸಿನ ವಿಚಾರವಾಗಿ ಒಂದಷ್ಟು ಯೋಚನೆ ಮಾಡಬೇಕಾಗತ್ತೆ. ಹಗಲು ರಾತ್ರಿ ಈ ವ್ಯಕ್ತಿ ಬಗ್ಗೆ ಏನೇ ಯೋಚನೆ ಮಾಡ್ಕೊಂಡಿರುವಂಥದ್ದು ಅಥವಾ ಇದೆಲ್ಲೋ ಕೈ ಬಿಟ್ಟು ಹೋಗುತ್ತಾ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ಅವ್ರು ಏನೇ ಮಾಡ್ತಾಯಿದ್ರು ಅವರು ಒಂದಷ್ಟು ನಿಮ್ಮ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಬಟ್ ಹಾಗಂತ ಸಂಬಂಧಗಳನ್ನು ಬೇಗ ಬಿಟ್ಕೊಡೋದು ಇಲ್ಲ. ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದು ಒಳ್ಳೆ ಯೋಚನೆ ಏನೋ ಅವ್ರ ಲೈಫಲ್ಲಿ ನಡೀತಾ ಇದೆ. ಯಾವುದೊಂದು ಪ್ರೋಗ್ರೆಸ್ಸಿಂಗಲ್ಲಿದ್ದಾರೆ ಅವರು. ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವೇನು ಮಾಡ್ತಿದ್ದೀರಿ? ಇಲ್ಲಿ ನಿಮ್ಮ ಹಣಕಾಸಿನ ವಿಚಾರವಾಗಿ ಒಂದಷ್ಟು ಬ್ಲಾಕೇಜ್ಗಳನ್ನು ಮಾಡ್ತಿದ್ದೀರಿ. ಸುಮ್ಮನೆ ಬೇಡದ್ದು ಯೋಚನೆ ಮಾಡೋದು, ಸುಮ್ಮನೆ ಬೇಡದ್ದು ಥಿಂಕ್ ಮಾಡೋದು. ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಈ ಕೆಲಸಗಳಲ್ಲೂ ಕೂಡ ಹುಮ್ಮಸ್ಸಿನಿಂದ ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ. ನೀವು ಎಲ್ಲಿ ಈ ಸಂಬಂಧ ಬಿಟ್ಟು ಹೋಗುತ್ತೋ ಅಥವಾ ಏನೋ ಇನ್ನೊಂದು ಅಂತ ಮೂರ್ಖರ ರೀತಿಯಲ್ಲಿ ಯೋಚನೆ ಮಾಡ್ತೀರಿ. ಇಲ್ಲಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ನೀವೇ ಏನೇನೆಲ್ಲ ಯೋಚನೆ ಮಾಡ್ತೀರಿ. ಕೆಲವು ಸಲ ಏನೋ ಈ ಸಂಬಂಧದಲ್ಲಿ ಮಾಡೋಕ್ಕೆ ಅಂತ ಹೋಗ್ತೀರಿ, ಅದಿನ್ನೇನೋ ಆಗೋಗಿರುತ್ತೆ. ನೀವೇ ಇಲ್ಲಿ ಆ ವ್ಯಕ್ತಿ ಎಂಥ ವ್ಯಕ್ತಿ ಅಂತ ಹೇಳಿದ್ರೆ ನಿಮಗೆ ಟೈಮ್ ಕೊಡಲ್ಲ. ಹೌದು, ನಿಮ್ಗೆ ಟೈಮ್ ಕೊಡಲ್ಲ. ಹಾಗಂತ ಈ ಸಂಬಂಧ ಬೇಡ ಅಂತ ಬಿಟ್ಟು ಮೂವ್ ಆನ್ ಕೂಡ ಆಗಿಲ್ಲ. ಕ್ಲಾರಿಟಿನೂ ಕೊಟ್ಟಿಲ್ಲ ನಿಮಗೆ ಯಾವುದೇ ರೀತಿ. ಆದರೆ ಅವ್ರು ಹೇಳುವ ಮಾತುಗಳನ್ನು ನೀವು ಸರಿಯಾಗಿ ತಗೊಳ್ಳೋದಿಲ್ಲ, ಕೇಳೋದು ಇಲ್ಲ. ಅವ್ರು ಯಾವುದೋ ಒಂದು ಒಳ್ಳೆಯ ಯೋಚನೆಯಲ್ಲಿರುವಂಥದ್ದು ನಿಮ್ಮ ರೀತಿಯಲ್ಲೇ ನೀವು ಹೇಗೆ ಬೇಕು ಅವರು ಅಂತ ಅಂದ್ಕೊಂಡಿದ್ದೀರಿ, ಅವ್ರಿಗೆ ಅವ್ರ ಸುತ್ತ ಇರೋ ಜನಗಳು ಕೂಡ ಬೇಕು ಅಂತಲೇ ಇದ್ದಾರೆ. ಅವ್ರ ರಿಲೇಟಿವ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಅವರೆಲ್ಲರೊಟ್ಟಿಗೂ ಚೆನ್ನಾಗಿದ್ದಾರೆ ಅವರು. ಇಲ್ಲಿ
ಅವ್ರು ಏನಾದರೂ ಟೈಮ್ ಕೊಡಲಿಲ್ಲ ಅಂದರೆ, ಅಥವಾ ಅವ್ರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿದ್ರೆ, ಯಾವುದೋ ಒಂದು ಚಿಕ್ಕ ಜಗಳ ಆಡಿ ದೂರ ಆಗಿದ್ದಾರೆ ಅಂತ ಹೇಳಿದ್ರೆ, ನಿಮಗೆ ನೀವೇ ಏನೇನೆಲ್ಲ ಥಿಂಕ್ ಮಾಡ್ತೀರಿ, ಏನೇನೆಲ್ಲ ದುಡುಕಿ ಯೋಚನೆ ಮಾಡ್ತೀರಿ, ಏನೇನೆಲ್ಲ ದುಡುಕಿ ಕೂಗಾಡ್ತೀರಿ, ಗಲಾಟೆ ಮಾಡ್ತೀರಿ, ಜಗಳಗಳನ್ನು ಮಾಡ್ತೀರಿ. ಎಲ್ಲ ಎಷ್ಟೆಲ್ಲ ತಾಳ್ಮೆಯಿಂದ ಆ ವ್ಯಕ್ತಿ ಕೂಡ ನಿಮ್ಗೆ ಹೇಳಿರ್ತಾರೆ, ನಾನು ಆ ರೀತಿ ಅಲ್ಲ, ನಾನು ಈ ರೀತಿ ಅಲ್ಲ ಅಂತ. ನಿಮ್ಮನ್ನು ಎಷ್ಟೇ ಕಂಟ್ರೋಲಿಗೆ ತೊಗೊಳಕ್ಕೆ ಹೋದ್ರೂ ಕೂಡ ನೀವು ಮಾಡಿದ್ದೇ ಮಾಡೋದು, ನೀವು ಮಾತನಾಡಿದ್ದೇ ಮಾತನಾಡೋದು, ನೀವು ಯಾರ ಮಾತು ಕೇಳೋದಿಲ್ಲ. ಬಹಳಷ್ಟು ಇದರಿಂದ ನೀವು ಏನು ಮಾಡ್ತಿದ್ದೀರಿ ಗೊತ್ತಾ? ನಿಮ್ಮ ಹಣದ ಬ್ಲಾಕೇಜ್ ಮಾಡ್ಕೊಳ್ತಿದ್ದೀರಿ. ಮೂಲಾಧಾರ ಚಕ್ರ ಏನಿದೆಯಲ್ಲ ಅದನ್ನು ನೀವು ಬ್ಲಾಕೇಜ್ ಮಾಡ್ಕೊಳ್ತಾ ಇದ್ದೀರಿ. ಆ ಮೂಲಾಧಾರ ಚಕ್ರ ಬ್ಲಾಕೇಜ್ ಆದಾಗ ಏನಾಗುತ್ತೆ ಗೊತ್ತಾ? ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ. ಇವ್ರು ನನ್ನ ಬಿಟ್ಟು ಹೋಗ್ತಾರೆ, ಅಯ್ಯೋ ನನ್ನ ಪಾಸ್ಟ್ ಲೈಫ್ ಹಂಗಾಗಿತ್ತು, ನನ್ನ ಪಾಸ್ಟ್ ಲೈಫ್ ಹಿಂಗಾಗಿತ್ತು, ಈ ರೀತಿ ಮಾಡ್ಕೊಳ್ತಾ ಇದ್ದೀರಿ. 2 ಆಫ್ ಕಪ್ಸ್ ಬಂದಿದೆ. ಆಬ್ವಿಯಸ್ಲಿ ಅವ್ರು ನಿಮ್ಮಿಬ್ಬರ ನಡುವೆ ಏನೇ ಗಲಾಟೆಗಳಾಗಿರ್ಬೋದು, ಏನೇ ಕಿರಿಕುಗಳಾಗಿರ್ಬೋದು, ಏನೇ ಆಗಿರ್ಬೋದು, ಆ ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ಬಹಳಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ಭಗವಂತನ ದಯೆ ಇದೆ. ಈ ಸಂಬಂಧ ಇನ್ನೂ ಇಷ್ಟು ಬೇಗ ಬಿಟ್ಟು ಹೋಗುವಂಥದ್ದಲ್ಲ, ಬಿಟ್ಟೋಗೋದಿಲ್ಲ. ಇಲ್ಲೇನಾದರೂ ಮಿಸ್ಟೇಕ್ಸ್ ಆಗ್ತಾ ಇದ್ರೆ ಅದು ನಿಮ್ಮಿಂದನೇ. ಯಾಕೆಂದರೆ ನಿಮಗೆ ಕೆಲಸ ಇಲ್ಲ ಅನಿಸುತ್ತೆ, ಅಥವಾ ಇರೋ ಕೆಲಸನ ಸರಿಯಾಗಿ ಮಾಡ್ತಾ ಇಲ್ಲ ಅನಿಸುತ್ತೆ. ಪೇಜ್ ಇದೆ, 10 ಆಫ್ ಪೆಂಟಿಕಲ್ಸ್ ಇದೆ. ಅಲ್ಲಿ ಯಾವುದೋ ಪಾಸ್ಟಲ್ಲಿ ಆಗಿರೋವಂಥದ್ದು ಆಗಿರ್ಬೋದು, ಅಥವಾ ಪಾಸ್ಟಲ್ಲಿ ನಡೆದಿರೋ ಘಟನೆಗಳಾಗಿರ್ಬೋದು, ಅಥವಾ ನಿಮಗೆ ನೀವೇ ಕೂತ್ಕೊಂಡು ಅವ್ರು ಏನಾದರೂ ಸ್ವಲ್ಪ ಟೈಮ್ ಕೊಡಲಿಲ್ಲ ಅಂತ ಹೇಳಿದ್ರೆ, ನಿಮಗಿದೆ ರೀ, ನಿಮಗೆ ಭಾಳಷ್ಟು ಟೈಮ್ ಇದೆ, ಬಟ್ ಆದರೆ ಆ ವ್ಯಕ್ತಿಗೆ ಟೈಮ್ ಇಲ್ಲ. ಅವ್ರು ಯಾರೇ ಆಗಿರ್ಬೋದು, ಅವ್ರು ಟೈಮ್ ಇಲ್ಲ. ಟೈಮ್ ಕೊಡದೇ ಇದ್ದಾಗ ಏನಾಗುತ್ತೆ? ನನ್ನನ್ನು ಅವಾಯ್ಡ್ ಮಾಡ್ತಿದ್ದೀರಾ, ನನ್ನನ್ನು ಅದು ಮಾಡ್ತಿದ್ದೀರಾ, ನನ್ನನ್ನು ಇದು ಮಾಡ್ತಿದ್ದೀರಾ ಅಂತ ಹೇಳಿ ಸಾಕಷ್ಟು ಕ್ವಶನ್ಸ್ಗಳನ್ನು ನೀವು ಹಾಕ್ತಿರಲ್ಲ. ದಯವಿಟ್ಟು ಅದಕ್ಕೆ ಬೀಗ ಹಾಕಿ ಲಾಕ್ ಮಾಡಿ ಅದನ್ನು. ಇಲ್ಲ ನಿಮ್ಗೆ ಹಂಗೇನಾದರೂ ಆ ವ್ಯಕ್ತಿಯೊಟ್ಟಿಗೆ ಅದು ಏನಾಗ್ತಿದೆ ಅಂತ ಹೇಳಿದ್ರೆ, ಚೆನ್ನಾಗಿರೋ ಪ್ರೀತಿನ, ಚೆನ್ನಾಗಿರೋ ಸಂಬಂಧಗಳನ್ನು ನೀವೇ ಹಾಳು ಮಾಡ್ಕೊಳ್ತಾ ಇದ್ದೀರಿ. ಬಟ್ ಆದರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿದೆ, ನೀವು ಎಷ್ಟರ ಮಟ್ಟಿಗೆ ಅವರನ್ನು ಪ್ರೀತಿಸ್ತಾ ಇದ್ದೀರಿ, ನೀವು ಎಷ್ಟರ ಮಟ್ಟಿಗೆ ಅವರನ್ನು ಮಿಸ್ ಮಾಡ್ಕೊಳ್ತಾ ಇದ್ದೀರಿ, ಅದನ್ನೆಲ್ಲ ಕೂಡ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಇದೆ ಅಂತ ಹೇಳಬಹುದು. ಬಟ್ ಅವರು ಕೂಡ ನೀವು ಎಷ್ಟು ಮಿಸ್ ಮಾಡ್ಕೊಳ್ತೀರಲ್ಲ ಅಷ್ಟೇ ಅವರು ಕೂಡ ಮಿಸ್ ಮಾಡ್ಕೊಳ್ತಾರೆ. ಬಟ್ ಆದರೆ ನೀವು ತೋರಿಸ್ತೀರಿ, ಆದರೆ ಅವರು ತೋರಿಸಲ್ಲ ಅಷ್ಟೇ. ಇಲ್ಲಿ 9 ಆಫ್ ವಾಂಡ್ಸ್ ಬಂದಿದೆ. ಓಕೆ, ಇಲ್ಲಿ ನಾನು ಅಗೇನ್ ಹೇಳೋದೇನು ಅಂತ ಹೇಳಿದ್ರೆ, ನಾನೇ ಈ ಸಂಬಂಧ ಉಳಿಸ್ಕೋಬೇಕು ಅಂತ ಇರೋದು. ಇದು ಯಾರ್ದು ಪ್ರಯತ್ನ ಇಲ್ಲ. ನಾನೊಬ್ಬಳೇ ಈ ಸಂಬಂಧನ ಉಳಿಸ್ಕೋಬೇಕು ಅಂದ್ಕೊಂಡಿರೋದು. ನನ್ನನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ, ನನ್ನನ್ನು ಅದು ಮಾಡ್ತಾ ಇದ್ದಾರೆ, ನನ್ನನ್ನು ಇದು ಮಾಡ್ತಾ ಇದ್ದಾರೆ. ಒಂದು ಚೂರು, ಒಂದು ದಿನ, ಒಂದು ಗಂಟೆ ನಿಮಗೆ ಕೊಟ್ಟಿರುವಂತಹ ಸಮಯಕ್ಕೋ ಅಥವಾ ಆ ಸಮಯಕ್ಕೆ ಅವ್ರು ಫೋನ್ ಮಾಡ್ದಿದ್ದಾಗೋ ನಿಮ್ಮ ಮನಸ್ಸಿಗೆ ಬಹಳಷ್ಟು ಯೋಚನೆ ಬರುವಂಥದ್ದು, ಅಥವಾ ಈ ಸಂಬಂಧನ ನಾನು ಮಾತ್ರ ಕಾಪಾಡ್ಕೊಳ್ತಾ ಇದ್ದೀನಿ, ಇದಕ್ಕೆ ಇವ್ರದ್ದು ಯಾವುದೇ ರೀತಿಯಲ್ಲಿ ಯಾವುದೂ ಕೂಡ ಈ ಸಂಬಂಧ ಉಳಿಸ್ಕೊಳ್ಳೋದಕ್ಕೆ ಯಾವ ಪ್ರಯತ್ನ ಕೂಡ ಈ ವ್ಯಕ್ತಿ ಮಾಡ್ತಾ ಇಲ್ಲ ಅನ್ನೋದು ನೀವು ತಿಳ್ಕೊಂಡಿದ್ದೀರಿ. ಇದೇ ರೀತಿ ನೀವು ಥಿಂಕ್ ಮಾಡಿ ಮುಂದಕ್ಕೆ ಹೋಗ್ತಾ ಇರೋದು. ಇಲ್ಲಿ ಟ್ಯಾರೋ ಏನು ಹೇಳುತ್ತೆ ನಿಮಗೆ? ಕೊನೆಯ ಕಾರ್ಡ್ 5 ಆಫ್ ಪೆಂಟಿಕಲ್ಸ್. ಓಕೆ, ಇಲ್ಲಿ ಏನಾಗ್ತಾ ಇದೆ? ಆ ವ್ಯಕ್ತಿಯ ಕೆಲಸದ ವಿಚಾರಕ್ಕೆ, ಅಥವಾ ಆ ವ್ಯಕ್ತಿಯ ಯಾವುದೋ ಒಂದು ವ್ಯವಹಾರ ವಹಿವಾಟು, ಅಥವಾ ಅವರ ಸಂಬಂಧಗಳಲ್ಲಿ, ಅವರ ಫ್ಯಾಮಿಲಿಯ ವಿಚಾರವಾಗಿ ಆ ವ್ಯಕ್ತಿ ಒಂದಷ್ಟು ಬ್ಯುಸಿಯಾಗಿದ್ದಾರೆ. ಹಣಕಾಸಿನ ವಿಚಾರವಾಗಿ ಬ್ಯುಸಿಯಾಗಿದ್ದಾರೆ. ಯಾವುದೋ ಒಂದು ವಿಚಾರದಲ್ಲಿ, ಹಣದ ವಿಚಾರವಾಗಿ ಅಥವಾ ಯಾವುದೋ ಒಂದು ವಸ್ತುವಿನ ವಿಚಾರವಾಗಿ ಬಹಳಷ್ಟು ಟೆನ್ಷನ್ ಆಗಿರೋದ್ರಿಂದ, ಅಥವಾ ಆ ವಿಚಾರದಲ್ಲಿ ಗಮನ ಕೊಡ್ತಾ ಇರೋದ್ರಿಂದ, ಅವರ ಮುಂದಿನ ಏಳಿಗೆಯ ಜೀವನದತ್ತ ಬಹಳಷ್ಟು ಸ್ಟ್ರಗಲ್ ಮಾಡ್ತಿರೋದ್ರಿಂದ ಇಲ್ಲಿ ನಿಮ್ಮ ಸಂಬಂಧ ಹಾಳಾಗ್ತಾ ಇದೆ. ನಿಮ್ಮ ಕಡೆ ಗಮನ ಹರಿಸೋದಕ್ಕೆ ತಡವಾಗ್ತಾ ಇರೋದ್ರಿಂದ ಏನಾಗ್ತಾ ಇದೆ? ಒಂದಷ್ಟು ಆ ವ್ಯಕ್ತಿಗೆ ಏನಾಗ್ತಾ ಇದೆ, ನಿಮ್ಗೆ ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ಇಲ್ಲಿ ನಿಮಗೆ ಟೈಮ್ ಕೊಡದೇ ಇರುವ ಕಾರಣ ಸಂಬಂಧಗಳು ಹಾಳಾಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಟ್ಯಾರೋ ಏನು ಹೇಳ್ತಾ ಇದೆ ನಿಮಗೆ ಅಂತ ಹೇಳಿದ್ರೆ, ಅವ್ರು ಯಾವುದೋ ಒಂದು ಕೆಲಸದಲ್ಲಿ, ಯಾವುದೋ ಒಂದು ವ್ಯವಹಾರದಲ್ಲಿ, ಯಾವುದೋ ಒಂದು ವಿಚಾರದಲ್ಲಿ ಬ್ಯುಸಿ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ನಿಮ್ಮ ಸಂಬಂಧಗಳು ಒಂದಷ್ಟು ಹಾಳಾಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯೋಚನೆ ಇದೆಯಾ? ನೆನಪು ಮಾಡ್ಕೊಳ್ತಾರಾ? ಆಬ್ವಿಯಸ್ಲಿ ಮಾಡ್ಕೊಳ್ತಾರೆ. ಒಂದಷ್ಟು ಟೈಮ್ ಕೊಡಿ. ನೀವು ಈಗಲೇ ಮಾತಾಡಿಬಿಡಬೇಕು, ಈಗಲೇ ಫೋನ್ ರಿಸೀವ್ ಮಾಡಿಬಿಡಬೇಕು. ಫೋನ್ ರಿಸೀವ್ ಮಾಡದಿದ್ದರೆ ಪಾಸ್ಟಲ್ಲಿ ಇನ್ನೇನೋ ಘಟನೆ ನಡೆದಿತ್ತು, ಪ್ರೆಸೆಂಟಲ್ಲಿ ಇನ್ನೇನೋ ಘಟನೆ ನಡೆದಿತ್ತು, ಹೀಗೆ ಆಗಿರಬಹುದಾ ಅಂತ ಹೇಳಿ ಮೂರ್ಖತನವಾಗಿ ಯೋಚನೆ ಮಾಡೋದು ದಯವಿಟ್ಟು ಸ್ಟಾಪ್ ಮಾಡಿ. ಅದನ್ನ ಇನ್ನೂ ಅಷ್ಟು ಅನುಮಾನಗಳಿಗೆ ನೀವು ಹೋಗ್ತಿರೋ ಬಿಟ್ಟರೆ ಅದು ಸರಿ ಹೋಗುವಂಥದ್ದಿಲ್ಲ. ತಾಳ್ಮೆಯಿಂದ ಸಮಯ ಕೊಟ್ಟು ನೋಡಿ.
ಸಮಯ ಕೊಟ್ಟು ನೋಡಿದಾಗ, ನಾನು ನಿಮಗೋಸ್ಕರ ಒಂದು ಕ್ಲಾರಿಟಿಗೋಸ್ಕರ ಮೆಸೇಜ್ ತೆಗೆದಿದ್ದೀನಿ, ಸಮಯ ಕೊಟ್ಟು ನೋಡಿದಾಗ ಅವರ ಕೆಲಸನೂ ಕೂಡ ಜಯವಾಗತ್ತೆ, ಸರಿಯಾದ ದಾರಿ ಅವ್ರಿಗೆ ಸಿಕ್ಕತ್ತೆ. ಆ ಕೆಲಸದಲ್ಲಿ ಅಥವಾ ಅವರು ಯಾವ ವಿಚಾರವಾಗಿ ಬಹಳಷ್ಟು ಯೋಚನೆ ಮಾಡ್ಕೊಂಡು ಮುಂದಕ್ಕೆ ಹೋಗಿದ್ದಾರೆ, ಅಲ್ಲಿ ಸರಿಯಾದಾಗ ಅವರು ನಿಮ್ಮೊಟ್ಟಿಗೂ ಕೂಡ ಸಂತೋಷವಾಗಿ ಇರ್ತಾರೆ, ರೈಟ್ ಡಿಸಿಷನ್ ಅವಾಗ ತಗೊಳ್ತಾರೆ. ನಮಗೆ ಆಗಲಿ ನಿಮಗೆ ಆಗಲಿ ಅಥವಾ ನಿಮಗೆ ಗೊತ್ತಿರುವಂತಹ ಹತ್ತಿರದಲ್ಲಿರುವಂತಹ ಯಾವುದೇ ಒಂದು ವ್ಯಕ್ತಿಗಾಗಿರಲಿ, ನೀವೇ ಯೋಚನೆ ಮಾಡಿ, ಮನಸ್ಸಲ್ಲಿ ಸ್ಟ್ರೆಸ್ ಇಟ್ಕೊಂಡು ನಗಾಡುವಂಥದ್ದು, ಮಾತನಾಡುವಂಥದ್ದು, ಅಥವಾ ನಿಮಗೆ ಅರ್ಥವಾಗದೇ ಇರುವಂಥದ್ದು ನಿಮ್ಮ ಹತ್ರ ಕುತ್ಕೊಂಡು ಶೇರ್ ಮಾಡುವಂಥದ್ದು, ಈ ರೀತಿ ಮಾಡೋಕ್ಕಾಗುತ್ತಾ? ನೀವೇ ಮಾಡ್ತೀರಾ? ನಿಮಗೆ ಸ್ಟ್ರೆಸ್ ಆದಾಗ ಹೆಂಗೆ ಎಲ್ಲ ಕಾಲ್ಗಳನ್ನು ಕಟ್ ಆಫ್ ಮಾಡ್ತೀರಿ? ಅದೇ ರೀತಿ ಅವ್ರಿಗೊಂದಷ್ಟು ಸಮಯ ಕೊಡಿ, ಸಂಬಂಧನ ಇನ್ನಷ್ಟು ಚೆನ್ನಾಗಿ ಉಳಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಅವ್ರು ನಿಮಗೆ ಸಮಯ ಕೊಡದೇ ಇರೋ ಕಾರಣ ಅಥವಾ ಅವರ ಕೆಲಸದ ಒತ್ತಡ ಇರುವ ಕಾರಣ ಇಲ್ಲಿ ನಿಮ್ಮಿಬ್ಬರ ಸಂಬಂಧದಲ್ಲಿ ಒಂದಷ್ಟು ಏರುಪೇರುಗಳನ್ನು ನಾನು ನೋಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಟ್ಯಾರೋ ಕೂಡ ಅದನ್ನೇ ಹೇಳಿದೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.